ಗೊತ್ತಾ, ಬೀಗಲ್ ನಾಯಿಗಳು ಲ್ಯಾಬ್ಗಳಲ್ಲಿ ಹೆಚ್ಚು ಉಪಯೋಗವಾಗುವ ಪ್ರಾಣಿ ಅಂತ. ಯಾಕೆ ಅಂದರೆ ಬೀಗಲ್ಗಳು ತುಂಬ ಚಿಕ್ಕದಾಗಿ, ತುಂಬ ಫ್ರೆಂಡ್ಲಿಯಾಗಿ ಮತ್ತು ನಾನ್ ಅಗ್ರೆಸಿವ್ ಆಗಿ, ಅಂದರೆ ಯಾರಿಗೂ ಅಷ್ಟಕ್ಕೆ ಕಚ್ಚದ ನಾಯಿ ಆಗಿರೋದ್ರಿಂದ ಈ ಪ್ರಾಣಿಗೆ ಲ್ಯಾಬಲ್ಲಿ ಸ್ಥಾನ ಸಿಕ್ಬಿಟ್ಟಿದೆ. ಅಮೆರಿಕ ಒಂದೇ ದೇಶದಲ್ಲಿ ವರ್ಷಕ್ಕೆ 65,000 ಬೀಗಲ್ ನಾಯಿಗಳು ಸರ್ಜಿಕಲ್ ಟ್ರಯಲ್ಸ್, ಕಾಸ್ಮೆಟಿಕ್ ಎಕ್ಸ್ಪೆರಿಮೆಂಟ್ಸ್, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಹಾಗೂ ಒಬೆಸಿಟಿ ಮತ್ತು ಜೆನೆಟಿಕಲ್ ಡಿಸಾರ್ಡರ್ಸ್ಗಳಿಗೆ ಇವು ಬಲಿಯಾಗ್ತದೆ. ಇವುಗಳು ಕೇಜ್ನಲ್ಲಿ ಹುಟ್ಟಿ ಅದಕ್ಕೆ ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಬರೀ ಭಯ ಹಾಗೂ ಒಂಟಿತನದಿಂದ ಈ ಎಕ್ಸ್ಪೆರಿಮೆಂಟ್ಸ್ಗಳಿಗೆ ಪಾಪ ಒಳಗಾಗ್ತಿವೆ. ನಮ್ಮ ಕೈಗಳಿಗೆ ಔಷಧಿಗಳು ತಲುಪುವ ಮುಂಚೆನೇ ಅವುಗಳ ಮೇಲೆ ಪರೀಕ್ಷೆಗಳನ್ನು ನಡೆದಿರುತ್ತೆ. ಬೀಗಲ್ಗಳ ಮೇಲೆ ಡ್ರಗ್ ಸೇಫ್ಟಿ ಹಾಗೂ ಸೈಡ್ ಎಫೆಕ್ಟ್ಸ್ಗಳು ಏನಾಗುತ್ತೆ ಅಂತ ಪರೀಕ್ಷೆ ಮಾಡಲು ಈ ತಳಿಯ ನಾಯಿಗಳನ್ನೇ ಉಪಯೋಗಿಸ್ಕೊಳ್ತಾರೆ. ಹೀಗೆ ಇದು ಪ್ರಪಂಚಾದ್ಯಂತ ಲ್ಯಾಬ್ಗಳಲ್ಲಿ ಈ ನಾಯಿಗಳನ್ನು ಕೊಲ್ಲಲಾಗುತ್ತೆ. ತುಂಬ ಜನ ಪ್ರಾಣಿ ಪ್ರಿಯರುಗಳು ಅಂತಹ ಲ್ಯಾಬ್ಗಳನ್ನು ಮುಚ್ಚಿಸಲಾಗಿದೆ. ಆದರೂ ಕೂಡ ಕೆಲವು ಲ್ಯಾಬ್ಗಳನ್ನು ಇನ್ನೂ ಸೀಕ್ರೆಟಾಗಿ ಕಾರ್ಯನಿರ್ವಹಿಸ್ತಲೇ ಇದೆ. ಕೋರ್ಟ್ಗಳಲ್ಲಿ ಕೇಸ್ಗಳಿದ್ದಾವೆ, ಆದರೂ ರಿಸರ್ಚ್ಗಳು ನಾಯಿಗಳ ಮೇಲೆ ನಿರಂತರವಾಗಿ ನಡೀತಾನೇ ಇದೆ. ನೋವಿನಲ್ಲೇ ಹುಟ್ಟಿ, ನೋವಿನಲ್ಲೇ ಬೆಳೆದು, ನೋವಿನಲ್ಲೇ ಸಾಯುವ ಬೀಗಲ್ಗಳು. ಈ ಪ್ರಾಣಿಗಳು ಕೂಡ ಪ್ರೀತಿಯಿಂದ ಬದುಕುವ ಹಕ್ಕು ಹೊಂದಿರುತ್ತಲ್ವ. ಅವುಗಳ ಮೇಲೆ ನಡೆಯುವ ತಪಾಸಣೆಯ ಹಿಂದಿರುವ ನೋವು ನಮಗೆ ಗೊತ್ತಾಗೋದಿಲ್ಲ, ಆದರೆ ಅವು ಪ್ರತಿದಿನ ನೋವು ಅನುಭವಿಸ್ತಾನೇ ಇದೆ. ಅವುಗಳಿಗೆ ಪ್ರೀತಿಯ ಜೀವಮಾನ ಕೊಡೋಣ. ನೀವು ಬಳಸುವ ಉತ್ಪನ್ನ ಕ್ರುಯಲ್ಟಿ ಫ್ರೀ ಆಗಿದೆಯಾ ಎಂಬುದನ್ನು ಪರಿಶೀಲಿಸಿ. ನಿಮ್ಮ ಆಯ್ಕೆ ಅವರ ಜೀವನವನ್ನು ಬದಲಾಯಿಸ್ಬೋದಲ್ವಾ.